ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇದು ಚೆನ್ನೈನ ಸ್ವಾಮಿನಾಥನ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ಕೆಲವು ತಿಂಗಳುಗಳ ಹಿಂದೆ ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಅದು ತುಂಬ ಶ್ರಮದಾಯಕ ಕೆಲಸವಾಗಿತ್ತು. ಒತ್ತಡವನ್ನು ಸಹಿಸಲು ಅಸಾಧ್ಯವಾಗಿ ನಾನು ಪಾರ್ಶ್ವವಾಯುವಿಗೆ ತುತ್ತಾದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಾನು ಶೀಘ್ರವಾಗಿ ಚೇತರಿಸಿಕೊಂಡೆ. ಆದರೆ ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಮೊದಲಿನಂತೆ ಸಾಕಷ್ಟು ವೇತನದೊಂದಿಗೆ ಒಂದು ನೌಕರಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. 13 ಸಂದರ್ಶನಗಳಲ್ಲಿ ಭಾಗಿಯಾದರೂ ನನಗೆ ಒಂದು ನೌಕರಿಯೂ ಸಿಗಲಿಲ್ಲವೆಂದು ನಾನು ಸಂಪೂರ್ಣವಾಗಿ ಬೇಸರಗೊಂಡಿದ್ದೆ. ನಾನು ಬಹಳವಾಗಿ ಚಿಂತಿತನಾಗಿದ್ದೆ. ಈ ನಡುವೆ ನಾನು ಸತ್ಯಲೋಕದಲ್ಲಿ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ನನಗೆ ಬ್ರೇಕ್ ಥ್ರೂನೊಂದಿಗೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮಾರ್ಗದರ್ಶನದಂತೆ ನಾನು ಸಂಕಲ್ಪವನ್ನು ತೆಗೆದುಕೊಂಡು ನೇಮಂನಲ್ಲಿ ನಿರಂತರವಾಗಿ 7 ವಾರಗಳು ವರಯಜ್ಞದಲ್ಲಿ ಭಾಗವಹಿಸಿದೆ. ನಾನು ನನ್ನ ಪ್ರಾರ್ಥನೆಗಳನ್ನು ಬರೆದೆ ಮತ್ತು ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕವಾಗಿ ಭಾಗವಹಿಸಿದೆ. ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಂದ ಪಡೆದ ಶಕ್ತಿಶಾಲಿ ಆಶೀರ್ವಾದಗಳಿಂದಾಗಿ ನಾನು ಪ್ರತಿಷ್ಠಿತ ಕಂಪನಿಯಾದ JK ಗ್ರೂಪ್ ಆಫ್ ಕಂಪನಿಗಳಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ 1,00,000 ರೂಪಾಯಿಗಳ ಮಾಸಿಕ ವೇತನದೊಂದಿಗೆ ನನ್ನ ಕನಸಿನ ನೌಕರಿಯನ್ನು ಪಡೆದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ಹೃದಯಪೂರ್ವಕ ಕೃತಜ್ಞತೆಗಳೊಂದಿಗೆ ಎಂದೆಂದಿಗೂ ಸೇವೆಯಲ್ಲಿ ಇರಲು ಬಯಸುತ್ತೇನೆ.